ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ರಿಗೂ ಫ್ರಮ್ ದ ಕಾಜಾ. ಆ್ಯಂಡ್ ಇವತ್ತು ನಮ್ಮದು ಕೊನೆ ದಿನ ಸ್ಪಿಟಿ ವ್ಯಾಲಿಯಲ್ಲಿ. ಇವತ್ತು ಕಾಜಾ ಬಿಟ್ಬಿಡ್ತಾ ಇದ್ದೀವಿ. ಇಲ್ಲಿಂದ ಕಾಜಾ ಬಿಟ್ಟು ಇವಾಗ ಕಲ್ಪಾಗೋ ಇಲ್ಲಾಂದರೆ ನಿಯರೆಸ್ಟ್ ಎಲ್ಲೋಗಿ ಇವಾಗ ನಿಯರ್ಲಿ ನಾವು 500 ಕಿಲೋಮೀಟರ್ಸ್ ಶಿಮ್ಲಾಗೆ 500 ಕಿಲೋಮೀಟರ್ಸ್ ಜರ್ನಿ ಮಾಡಬೇಕು. ಇವತ್ತು ನಾಳೆ ಎಲ್ಲ ಜರ್ನಿಯಲ್ಲೇ ಇರ್ತೀವಿ. ದ ಪ್ಲೇಸಸ್ ಹಸ್ ಬಿನ್ ಎಂಡೆಡ್. ಇವತ್ತಿಗೆ ನಾವು ನೋಡಬೇಕಾಗಿರೋ ಪ್ಲೇಸಸ್ ಎಲ್ಲ ಎಂಡ್ ಆಗೋಗಿದ್ದಾವೆ. ನಾವು ವಿ ಆರ್ ರಿಟರ್ನಿಂಗ್ ಟು ದ ಶಿಮ್ಲಾ ಟು ಡೆಲ್ಲಿ ಟು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ನಾವು ಬರ್ತಾ ಇದ್ದೀವಿ. ಆ್ಯಂಡ್ ಇವತ್ತಿಗೆ ನಮ್ಮದು ಬಂದಿರುವಂತಹ ಟ್ರಿಪ್ ಮುಗೀತು. ನೀವು ನೋಡ್ಬೋದು ನಮ್ಮ ರಾಜ ಅವ್ರಿಗೆ ಅಲ್ಲೊಂದು ಗುನ್ನ ಬಿದ್ದಿದೆ. ಆ ಗುನ್ನ ಹಿಂದೆಗಡೆ ಒಂದು ದೊಡ್ಡ ಸ್ಟೋರಿ ಇದೆ. ಫಸ್ಟ್ ಆ ಗುನ್ನ ತೋರಿಸ್ರಿ. ಕ್ಲೋಸ್ ಅಪ್ ಆಯ್ತು ಬ್ರೋ. ನಿನ್ನೆ ನಾನು ನಾನು ಮಲಗಿದ್ದೆ ಇಲ್ಲಿ ಓಕೆ. ನನ್ನ ಪಕ್ಕದಲ್ಲಿ ಬಂದು ರಾಜ ಬಂದು ಮಲ್ಕೊಂಡ ಇಲ್ಲಿ ಪಕ್ಕದಲ್ಲೇ. ನಾವಿಬ್ರು ಮಲ್ಕೊಂಡಿದ್ರೆ ಊಟಕ್ಕೆ ಟೈಮ್ ಆಯ್ತು ಅಂದ್ಬಿಟ್ಟು ನೀನು ಅಂದ್ರೆ ಚೆಂದು ಏನ್ ಮಾಡ್ದ, ರಾಜನ ಎಬ್ಬರ್ಸೋಣ ಅಂದ್ಬಿಟ್ಟು ಅವನ ಪಕ್ಕದಲ್ಲಿ ಬಂದು ಬಿದ್ದ. ಅವನ ಪಕ್ಕದಲ್ಲಿ ಬಂದು ಬೀಳೋ ಅಷ್ಟರಲ್ಲಿ ಆ ಸ್ಕ್ರೀನ್ ಇದೆಯಲ್ಲ ಅದು ಚೂರು ಟೈಟ್ ಆಯ್ತು. ಅದು ಟೈಟ್ ಆಗೋಷ್ಟರಲ್ಲಿ ಅದ್ರ ಸೈಡಲ್ಲಿ ಇರೋ ಅದ್ರದ್ದು ಸ್ಕ್ರೀನ್ ಇದು ರಾಜ ಕೆಳಗಡೆ ಬಿತ್ತು. ರಾಜ ಬುರ್ಡೆ ಮೇಲೆ ಬಿದ್ದು ಬುರ್ಡೆ ತೂತ್ ಬಿದ್ದಿದೆ. ನೋಡ್ಬೋದು ನೀವು ಬುರ್ಡೆ ಹೆಂಗ. ರಾತ್ರಿ ಎಲ್ಲ ಖರ್ಚಿ ಬಿಕ್ಕೊಂಡು ಉಚ್ಕೊಂತ ಇದ್ದ. ಅದು ಬಿದ್ದಾಗ ಏನ್ ಆಗ್ತಾ ಇರ್ಲಿಲ್ಲ. ಏನು ಅವ್ನ ಅಮ್ಮನ್ ಬಿದ್ದಿದ್ದು ಅಂದ್ಬಿಟ್ಟು ಜೋರಾಗಿ ಉಜ್ಜಿದಾದ್ಮೇಲೆ ರಕ್ತ ಬರಕ್ ಸ್ಟಾರ್ಟ್ ಆಯ್ತು. ಇದು ನಮ್ ರಾಜ ಅವ್ರ ಗುನ್ನ ಬಿದ್ದಿರೋ ಕತೆ. ಒಂದು ಗುನ್ನದ ಕತೆ. ಇದು ಬಂದ್ಬಿಟ್ಟು ಒಂದು ಗುನ್ನದ ಕತೆ. ಅಂಡ್ ಗೈಸ್ ವಿ ಆರ್ ಮೂವಿಂಗ್ ನಾವ್. ಅಂಡ್ ಇವ್ರು ಝೈನು, ಇವರು ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು ನಮಗೆ ಬಂದಾಗಿಂದ. ಆ್ಯಂಡ್ ತುಂಬಾ ಖುಷಿ ಆಯಿತು ಇಲ್ಲಿದ್ದಕ್ಕೆ. ಆ್ಯಂಡ್ ಅವ್ರ ಹಾಸ್ಪಿಟಾಲಿಟಿ ಮಾತ್ರ ಕ್ರೇಜಿ ಆಗಿತ್ತು. ಆ್ಯಂಡ್ ಸೇ ಹಾಯ್ ಟು ಮೈ ವ್ಯೂವರ್ಸ್. ಹಲೋ, ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು. ಈಗ ನಾವು ಕಾಜಾನ ಬಿಡುವಂಥ ಟೈಮ್ ಬಂದಿದೆ. ಸ್ಪಿಟಿ ವ್ಯಾಲಿ ಜರ್ನಿ ಮುಗೀತು. ಈಗ ಕಾಜಾಯಿಂದ ಸಾಂಗ್ಲಾಗ್ ಹೋಗ್ತಾ ಇದ್ದೀವಿ. ಸಾಂಗ್ಲಾಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಒಳ್ಳೆ ಮೆಮೊರೀಸ್ ಆಯಿತು. ಒಳ್ಳೆ ಹೋಟೆಲ್ ಇತ್ತು. ಆ್ಯಂಡ್ ದಿಸ್ ಇಸ್ ಅ ಹೋಟೆಲ್ ನಾವು ಸ್ಟೇ ಆಗಿದ್ದು. ಬಾಸ್ಪಾ ರೆಸಾರ್ಟಲ್ಲಿ ನಾವು ಸ್ಟೇ ಆಗಿದ್ವಿ. ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಮೆಮೊರೀಸ್ ಇತ್ತು. ಆ್ಯಂಡ್ ಇಲ್ಲಿ ಸರ್ವ್ ಮಾಡಿದವ್ರು ಕೂಡ ತುಂಬಾ ಚೆನ್ನಾಗಿ ಸರ್ವ್ ಮಾಡಿದ್ರು. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಸಾಂಗ್ಲಾ ಟು ಸ್ಟೇ ದೇರ್. ಇಲ್ಲಿಂದ 3000 ಕಿಲೋಮೀಟರ್ಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ನಮಗೆ ಇವಾಗ. ಇಲ್ಲಿಂದ ಇವತ್ತೊಂದು 250 ಕಿಲೋಮೀಟರ್ಸ್ ಸಾಂಗ್ಲಾಗೆ ಹೋಗ್ತಾ ಇದ್ವಿ. ಸಾಂಗ್ಲಾಯಿಂದ 250 ಕಿಲೋಮೀಟರ್ಸ್ ಟು ಶಿಮ್ಲಾ ಟು 500 ಕಿಲೋಮೀಟರ್ಸ್ ಟು ಡೆಲ್ಲಿ ಟು 2000 ಕಿಲೋಮೀಟರ್ ಟು ದೇವನಹಳ್ಳಿ ಏರ್ಪೋರ್ಟ್. ಸೊ 3000 ಕಿಲೋಮೀಟರ್ಸ್ ಜರ್ನಿ ಇರುತ್ತೆ. ಆ್ಯಂಡ್ ಇಟ್ಸ್ 2 days ಕಂಟಿನ್ಯೂ ಜರ್ನಿ ಇರುತ್ತೆ ನಮ್ದು ಇವಾಗ. ಎಲ್ಲೂ ಸ್ಟಾಪ್ ಇಲ್ಲ, ಏನಿಲ್ಲ. ನೋಡೋಣ, ಊರಿಗೆ ಹೋಗೋ ಅಷ್ಟೊತ್ತಿಗೆ ಹಿಂಗೆ ಆಗುತ್ತೆ ನೋಡಬೇಕು. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಸ್ನಾನ ಮಾಡೋಕ್ಕೂ ಸರಿಯಾಗಿ ನೀರಿರಲಿಲ್ಲ. ಆ್ಯಂಡ್ ಈ ಏರಿಯಾ ಹಂಗಿತ್ತು. ವಿ ಕಾಂಟ್ ಡು ಎನಿಥಿಂಗ್. ಬೆಳಿಗ್ಗೆ ಪಾಪ ನೀರು ಅವರು ಬಕೆಟ್ಸಲ್ಲೆಲ್ಲ ಡ್ರಮ್ಸಲ್ಲೆಲ್ಲ ಇಕ್ಕಿದ್ರೆ ಬೆಳಗ್ಗೆ ಅಷ್ಟೊಂದು ಐಸ್ ಆಗಿಬಿಡೋದು. ಆ್ಯಂಡ್ ಗೈಸ್, ಸ್ಪಿಟಿ ವ್ಯಾಲಿ ಇಟ್ಸ್ ಎ ವಂಡರ್ಫುಲ್ ಜರ್ನಿ. ಬರೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ, ಆದರೂ ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಜಾಗಗಳು ನೋಡಿದ್ವಿ. ಕಣ್ಣು ತುಂಬಿಕೊಂಡು ಸ್ನೋನ ಈಗ ಹೊಡ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆನೇ ಮನೆಗಳ ಮೇಲೆಲ್ಲ ಸ್ನೋ ಬಿದ್ದುಬಿಟ್ಟಿರುತ್ತೆ. ಪಾಪ ಅವ್ರು ಆಮೇಲೆ ಈ ಥರ ಕ್ಲೀನ್ ಮಾಡಿಕೊಂಡು ಆ ಸ್ನೋ ಕ್ಲೀನ್ ಮಾಡಿಲ್ಲ ಅಂದರೆ ಥಂಡಿಗಂತೂ ಇರೋಕ್ಕೆ ಆಗಲ್ಲ. ಚಿಕ್ಕಬಳ್ಳಾಪುರಲ್ಲಾಗಿರೋ ಲಗೇಜಿಗೆ ಹಿಂಗೆಲ್ಲ ಎತ್ಕೊಂಡು ಹೊಡೋಗ್ಬಿಡ್ತಾ ಇದ್ದೆ. ಇವಾಗ ಯಾಕೆ ಆಗ್ತಾ ಇಲ್ಲ? ಇಲ್ಲಿ ನಾವು ನಡೆದ್ರೇ ಸುಸ್ತಾಗುತ್ತೆ, ಇನ್ನು ಇದ್ರ ಜೊತೆಗೆ ಲಗೇಜು. ಗೈಸ್, ನಾವು ನಮ್ಮ ರೆಸಾರ್ಟಿಂದ TT ಹತ್ರ ಹೋಗೋಕ್ಕೆ ಒಂಚೂರು ದೂರ ಇದೆ. ಓನ್ಲಿ 500 ಮೀಟರ್ಸ್ ಅಷ್ಟೇ. ಅಲ್ಲಿವರೆಗೂ ನಡೆಯೋಕ್ಕಾಗ್ತಾಯಿಲ್ಲ. ಇಲ್ಲಿ ಅಷ್ಟು ಕಷ್ಟ. ನಾರ್ಮಲಾಗಿ ನಡ್ಕೊಂಡು ಹೋಗ್ತಾಯಿದ್ರೇ ಇಲ್ಲಿ ಸುಸ್ತಾಗ್ತಾ ಇರುತ್ತೆ. ಅದು ಬೇರೆ ಇವಾಗ ಲಗೇಜು, ORS ಜ್ಯೂಸು, ಎನರ್ಜಿಗ ಇಲ್ಲಾಂದರೆ ಆಗಲ್ಲ. ನನಗಂತೂ ಎಡ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲಪ್ಪ. ಮಾರ್ನಿಂಗ್ ಸ್ನೋಫಾಲ್. ನೀವೇನು ಕೇಳಿದ್ರೆ ಒಂದು 500 ರೂಪಾಯಿ ಮಾತಾಡಿ ಅದೊಂದು ಕಾರಲ್ಲಿ ಹಾಕಿ ಕಳಿಸ್ಬಿಡ್ಬೋದು ತಿರುಗಿ. ರಾಜಾದ್ ಮಾತ್ರ ಲಗೇಜ್ ಎತ್ಕೊಂಡು ಬಂದ್ಬಿಟ್ರೆ ಯಾರು
ಇಲ್ಲಾಂದ್ರೆ ರಾಜ ಅಲ್ಲೇ ಮಲ್ಕೊಂಬಿಡೋಣ. ಅವ್ರು ಎತ್ಕೊಂಬಂದಿದ್ದೆಲ್ಲ ದುಡ್ಡು ಕೊಟ್ಟು ಹಾಂ 200 ರೂಪಾಯಿ ಕೊಟ್ಟು ಎತ್ಕೊಂಬಂದಿರೋದು. ಹ್ಞೂ ಬಡವರ ಬಂಧು ಪರಿಸರ ಪ್ರೇಮಿ. ಏಯ್ ಬಿಸಿ ಮಾಡಾಕೋ ರಜಾ ಬಿಸ್ಕೆಟ್ ಲೇ. ಬಡವರ ಬಂಧು ಅಭಿ ಸಾಮಾಜಿಕ ಸೇವಕ, ಬಡವರ ಬಂಧು ಪರಿಸರ ಪ್ರೇಮಿ. ಪರಿಸರ ಪ್ರೇಮಿ, ಬೀಳ್ತಾ ಇದ್ರು ನಮ್ಮ ಪರಿಸರ ಪ್ರೇಮಿ ಅವರೀಗ. ಪರಿಸರ ಪ್ರೇಮಿ ಹೋಗ್ಬಿಟ್ಟು ಜನನಾಯಕ, ಹಸಿದವರ ಹೊಟ್ಟೆಯ ಮಹಾ ಅಲ್ಲ ಜನಸೇವೆಗೆಂದೇ ಗುರುತಿಸಿ ಹುಟ್ಟಿರುವ ನಮ್ಮ ಅಭಿಯವರು ಎಷ್ಟು ಸೇವೆ ಮಾಡ್ತಾವ್ರಂದ್ರೆ ಇಂಥ ಸೇವೆ, ಜನಸೇವೆಯೇ ಜನಾರ್ದನ ಸೇವೆ ಅಭಿಯವ್ರದ್ದು. ಬಡವರ ಬಂಧು ಪರಿಸರ ಪ್ರೇಮಿ ರಾಜ ಹುಲಿಗೆ ಅನ್ನ ಹಾಕುವ ಶಾಸಕರಾಗುತ್ತೀರಾ ನೀವು. ಇಲ್ಲೇ ಈ ರೇಂಜ್ಗೆ ಸೇವೆ ಸಲ್ಲಿಸುತ್ತಿದ್ದೀರಂದ್ರೆ ಇನ್ನ ನಮ್ಮೂರಲ್ಲಿ ಯಾವ ರೇಂಜ್ ಆಫ್ ಸೇವೆ ಸಲ್ಲಿಸ್ತೀರಾ ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸರ್ ಇವತ್ತು ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಇವತ್ತು ಹೇಳ್ತಾ ಇದೀನಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಊಟಕ್ಕೆ ಮಾತ್ರ ಯಾವತ್ತೂ ತೊಂದ್ರೆ ಇಲ್ದಿರಂಗ್ ಬದುಕ್ತಾರ ಸರ್. ಕಾಲರ್ ಎಗರಾಕೊಂಡ್ ಬದುಕ್ತಾರ ಸರ್ ನಮ್ ರಾಜ. ಇವರು ಶಾಸಕರಾದ್ರೆ ಹೆಂಗಿರ್ತೈತಿ ನೆಕ್ಸ್ಟ್? ಚಿಕ್ಕಬಳ್ಳಾಪುರ ಬೆಂಗಳೂರು ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಷ್ಟೇ. ನಮ್ಮ ಅಭಿಯವರು ನಮ್ಮ ಅಭಿಯವ್ರನ್ನ MP ಮಾಡಬೇಡ. MP ಆಗಿ ಜನನಾಯಕ ಜನಸೇವಕ ಅಭಿಯವರು ಅಭಿಲಾಷ್ MP ಕ್ಯಾಂಡಿಡೇಟ್. ಸರ್ ಇವ್ರು ಏನಾದ್ರು MP ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಬೆಟ್ಟಗಳು ನಮ್ ಕಡೆ ಇಡ್ತಾವ್ ಸರ್. ಇವ್ರು ಬರ್ತಾ ದಿನ 500 ಜನ ಕೇಳಿ ಸರ್ ರಕ್ತದಾನ ಮಾಡ್ತೀವಿ. ಒಂದ್ 500 ಸಾಕ್ಸ್ ತಗೊಂತೀವಿ ಸರ್. ಏನಕ್ಕೆ ತಗೊಂತೀವಿ ಸರ್. ನಮ್ ರಾಜ ಅವ್ರ MLA ಆದ್ರೆ, ರಾಜ ಅವ್ರ MLA ಆದ್ರೆ ಯಾವ ನಾಯಿ ಕೂಡ ಹಸುಕೊಂಡ್ ಮಲ್ಕೊಳ್ಳಲ್ಲ ನಮ್ ಕ್ಷೇತ್ರದಲ್ಲಿ. ಇಂಥ ಜನನಾಯಕ ಎಲ್ಲಿ ಸಿಗ್ಬೇಕು? ಹೊಡೀರಿ ಚಪ್ಪಾಳೆ. ಬಾಳೆ ನೀನ್ ನೆಕ್ಸ್ಟ್ ಇಲ್ಲೇ ನೀನು ಇಷ್ಟು ಸಹಾಯ ಮಾಡ್ತಾ ಇದೀಯ ಅಂದ್ರೆ ನೀನೊಬ್ಬ ಜನನಾಯಕನಾದ್ರೆ ಎಷ್ಟು ಸಹಾಯ ಮಾಡ್ತಿದ್ದ. ಓಕೆ ಬಾಯ್ ಬಾಯ್ ಸ್ಪಿಟಿ, ಬಾಯ್ ಬಾಯ್ ಹೇಳ್ಬಿಡ್ರಿ ಎಲ್ಲ ಸ್ಪಿಟಿಗೆ ಒಂದ್ಸರಿ. ಬಾಯ್ 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 ಬಾಯ್. ಏನ್ ಬ್ರೋ ಏನ ಬದುಕಿಂಟೆ ಬದಾಣಿ ನಂಬ್ಕೊಂಡು ఉండొచ్చు ನಮ್ಮ ಬೋಧ ಇವರು. ಇಲ್ಲಿ ಸ್ನೋ ಜಾಸ್ತಿ ಇರೋದ್ರಿಂದ ವೆಹಿಕಲ್ಸ್ ಮೂವ್ ಆಗ್ತಾ ಇಲ್ಲ. ರಾಜಾ ಬೈ ವೆಹಿಕಲ್ ಮೂವ್ ಆಗ್ತಾ ಇಲ್ಲ. ಹೆಂಗೈತೆ ದಡ ನಾವು ಅದಕ್ಕೆ ಇಲ್ದಿದ್ದೀವಿ ಕನ್ನಡ ಪಾಪ ಅಂದ್ಬಿಟ್ಟು. ಏನ್ ಮಾಡ್ತೀಯಾ ಟಿಟಿನ ಪ್ರಾಣ ಬೈಕ್ ಇಲ್ದಿರೋದು ಎಲ್ರು. ನನಗೇನಿಲ್ಲಪ್ಪ, ಇಬ್ಬರು ಇದೀರಲ್ಲ, ನೋ ಟೆನ್ಷನ್. ಮತ್ತೆ ಟಿಟಿಗೆ ಹತ್ತ ನೀನು. ನಾವೆಲ್ಲ ಇರೋದು ಒಬ್ಬೊಬ್ರು. ನಂಗಿನ್ನ ಮದುವೆ ಇಲ್ಲ, ಮಕ್ಕಳಿಲ್ಲ, ಇನ್ನ ಏನೇನೋ ಆಸೆಗಳಿದಾವ. ನನ್ಗೇನು ತೀರ್ಸ್ಕೊಂತೀವಿ. ನಮ್ಮ ಮಂಜಲ್ಲಿ ಹೋಗ್ಬಿಟ್ರೆ ಕಷ್ಟ. ಅದಕ್ಕೆ ಇಲ್ಲಿ ಗಾಡಿ ಜಾಮ್ ಆಗೋಗೈತೆ. ಲಾಸ್ಟ್ 7 ಮಿನಿಟ್ಸ್ ಇದಲ್ಲ ಡೆತ್ ಆಗೋವಾಗ ನಮ್ಮದಲ್ಲ, ನಿಮ್ಮದು. 6 ನಿಮಿಷ ಕಂಪ್ಲೀಟ್ ನಾವಿಲ್ಲ ಯಾಟಕ್ಕೆ, ನಿಮ್ಮದು ನಮ್ಮದಲ್ಲ. ಟಿ ಮುಂದಕ್ಕೆ ಹೋಗ್ತೆ, ನಾವೇ ನುಗ್ತಾ ಇದೀವಿ ಅದನ್ನ. ಹಿಂದೆ ಅಂತ ಕುತ್ಕೊಂಡು ನಡಿ. ಈ ಮಟ್ಟಕ್ಕೆಲ್ಲ ಐಸಿದ್ರೆ ಜನ ಹೆಂಗ್ ಬದುಕ್ತಾರ? ಮೂರು ಸೇರ್ಬೇಕಲ್ಲ ಫಸ್ಟ್ ಮನ್ ಪೆಟ್ರೋಲ್ ಕಡ್ಕೊರೆಗೆ. ಬರ್ತಾ ಇದ್ದೀನಿ ಅಂತ ಹೋತಾದ್ ಬಾಡಿ. ಬ್ರೋ ಲಾಸ್ಟ್ 4 ಮಾತೇನೋ ಹೇಳ್ಬಿಡ್ರಿ. ವಿಡಿಯೋ ಕೊಡ್ತೀನಿ, ಸ್ಟಾರ್ಟ್ ಮಾಡಿ. ಅಲ್ಲಿಂದ ಹುಡುಗರಿಗೆ ಹೇಳ್ದಂಗೆ ಇಲ್ಲಿ ಪರಿಸ್ಥಿತಿಗಳು ನೋಡ್ತಿದ್ರೆ ನಾವು ಊರಿಗೆ ಬರೋದು ಜಾಸ್ತಿ ಡೌಟ್ ಆಗಿದೆ. 100% ಜಾಸ್ತಿ ಇದೆ, ಹೇಳಕ್ಕಾಗಲ್ಲ. ಬ್ಯಾನರ್ಗೆ ಮುನ್ನೂರು ಖರ್ಚಾಗುತ್ತೆ. ಬ್ಯಾನರ್ ನೋಡುತ್ತೆ, ಇರ್ಬೇಡ್ರಿ, ಆಧಾರ ಮಾಡ್ರಿ. ಲಾಸ್ಟಲ್ಲಿ ಆರಾಮಾಗೆ ಚಾಪರಲ್ಲಿ ಬಂದ್ಬಿಡೋದಿತ್ತು. ನಾನು ಹೇಳಿದೆ ಎತ್ಕೊಳ್ಳೋಕ್ಕೆ ಅದರಲ್ಲಿ ಹೋಗೋಣ. ನಾನು ರೆಕ್ಕೆಗಳು ಎತ್ಕೊಂಡಿದ್ದಪ್ಪ, ನಾನು ರೆಕ್ಕೆಗಳು ಸರ್ವಿಸ್ ಕೊಡು. ಅರ್ಥ ಆಗ್ತಾ ಇದ್ದ. 120 ಕಿಲೋಮೀಟರ್ ಐಸ್ ಮೇಲೆ ಹೋಗ್ಬೇಕು ಇವಾಗ. ಅಕ್ಕಿಗೆ ಚಾಪರ್ ಲ್ಯಾಂಡ್ ಮಾಡೋಣ ಅಂದ್ರೆ ಬೇಡ, ಸುಮ್ಮನೆ ಇರೋ ಜಾಗ ಯಾವ್ದು ಬಂದೆ ನಂದಿ ಜಾತ್ರೆಯಲ್ಲಿ ಕೊಡ್ಸಿದ್ದೇನಪ್ಪ. ಸ್ವಲ್ಪ ಡೀಸೆಲ್ ಓಡಿಸ್ಕೋ, ಲೆಕ್ಕ ಹೋಗ್ತಾನೆ.
ಮೊನ್ನೆ ಸರ್ವಿಸ್ ಬಿಟ್ಟು ಬಂದ್ವಿ ನಾವಲ್ಲಿ. ಸರ್ವಿಸ್ 120 ಕಿಲೋಮೀಟರ್ ಸ್ನೋ ಮೇಲೆ ಹೋಗ್ತಾ ಇದೀವಿ. ಎಲ್ಲಾರ್ಗು ಹೆಂಗಿದೆ ಅಂದ್ರೆ ನೋಡ್ರಿ, ಇದೇ ಸ್ನೋ ರೋಡ್ ಇದ್ರ ಮೇಲೆ ನಾವು ಹೋಗ್ತಾ ಇದೀವಿ. ರೋಡ್ ತುಂಬಾ ಸ್ನೋ ನೋಡಿ, ಕಾಣಿಸ್ತಾ ಇದೆ ಮುಂದೆ ರೋಡ್. ಇಷ್ಟೊಂದು ಟೆನ್ಷನ್ ಅಲ್ಲೂ ನಿನ್ಗೆ ನಿದ್ದೆ ಬರ್ತಾ ಇದೆ, ನೀನ್ ಮನುಷ್ಯನ? ನೀನು ಯಾರು ಇಲ್ಲ ಮತ್ತೆ ಯಾಕೆ ಇಬ್ರು ಅಂತ್ಯ ಇರೋದು ನಾನೇ ನಾನು ನಮ್ಮ ರಾಜ ಅವ್ರ ಡೌಟೆ, ನಾವನ ಐಟಿ ಸ್ವಲ್ಪ ಕಾಣಿಸ್ಬಿಡ್ತೀವಿ ಮಾಡು. ಗಾಯ್ಸ್, ಇದು 2ನೇ ಸರಿ ಸ್ನೋಫಾಲ್ ಇಂದ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ, ಟಿ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಅಷ್ಟು ಮಟ್ಟಿಗೆ ಸ್ನೋಫಾಲ್ ಆಗೈತೆ. ಅಕ್ಕಿ ಬ್ರೋ ಏನಾದ್ರು ಹೇಳ್ಬೇಕು ಅನ್ಕೊಂಡಿದ್ದೀರಾ? ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವೆಲ್ಲ ಏನು ಕೇಳಬೇಡ, ಮನೆಗೆ ಹೋದ್ರೆ ಸಾಕು. ಭಾನುವಾರ 3 ಗಂಟೆ ಹಂಗೆ 2:30 ಹಂಗೆ ನಮ್ಮ ಫ್ಲೈಟ್ ಬಂದ್ರೆ ಯದುನಂದನ್ ಅವ್ರು ನಮ್ಮನ್ನ ಅಲ್ಲಿ ಪಿಕ್ ಮಾಡಿದ್ರೆ ನಾವು ಆಮೇಲೆ ಮನೆಗೆ ಹೋಗಿ ಬ್ಯಾಗ್ ಇಟ್ಟರೆ 4 ಗಂಟೆ ಮನೆಗೆ ಸೇರಿದ್ರೆ ಇಲ್ಲ ಅಂದ್ರೆ ಎಂಟ್ರಿ ಆಗಿದೀವಿ 6 ಜನ ಅಂತ ಫಿಕ್ಸ್. ನಾವೇನು ಒಂದೇ ಗರ್ಭ ಅರ್ಜಿ ಕೊಟ್ಟವರು ಅಲ್ಲ. ಈ ಕೆಫೆಯಲ್ಲಿ ಮ್ಯಾಗಿ ಮತ್ತು ಸಮೋಸ ಸಕ್ಕತ್ತಾಗಿತ್ತು. ಸಿಟಿ ವ್ಯಾಲಿಗೆ ಹೋದಾಗ ಎಂಟ್ರೆನ್ಸಲ್ಲಿ ಇರುತ್ತೆ, ಬಂದಾಗ ಟ್ರೈ ಮಾಡಿ. ಓಕೆ, ಹಲೋ, ವೆಲ್ಕಮ್ ಬ್ಯಾಕ್. ಈಗ ತಾನೇ ಕಾಸಾಯಿಂದ ಸಾಂಗ್ಲಾಗ್ ಬಂದಿದ್ದೀವಿ. ಅಲ್ಲೂ ಕೂಡ ಚಳಿ ಆಗ್ತೈತೆ. ಏನು ಚಳಿ ಮಾತ್ರ ನಮ್ಮನ್ನೆಲ್ಲೂ ಬಿಟ್ಟು ಹೋಗಿಲ್ಲಪ್ಪ. ರಾಜ ಡೆಡ್ ಆಗೋರು ಆಲ್ರೆಡಿ.